ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗಾಲದಲ್ಲಿ ತುಂಬ ಈಸಿಯಾಗಿ ಮಾಡುವಂಥ ಒಂದು ಸೂಪರಾದ ಕೂಲಾಗಿರುವಂಥ ಡ್ರಿಂಕ್ಸನ್ನು ನಾವಿವತ್ತು ಮಾಡೋಣ. ಈ ಕಲ್ಲಂಗಡಿ ಹಣ್ಣಿನಲ್ಲಿ ಶರ್ಬತ್ ಮಾಡ್ಕೊಳ್ಳೋದು, ಅಂದರೆ ಮಿಲ್ಕ್ ಎಲ್ಲ ಹಾಕಿ ತುಂಬ ಚಿಲ್ಡಾಗಿ ಕೋಲ್ಡಾಗಿ ಮಾಡುವಂಥ ಒಂದು ಶರ್ಬತ್ತನ್ನು ನಾನಿವತ್ತು ಹೇಳಿಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಜಾಸ್ತಿ ಸ್ವೀಟ್ ಹಾಕದೆ ಲೈಟಾಗಿ ಸೂಪರಾಗಿರುತ್ತೆ ಇದನ್ನು ಕುಡಿಯೋಕ್ಕೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಮೊದಲಿಗೆ ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಹಣ್ಣನ್ನು ನಾನಿಲ್ಲಿ ತಗೊಂಡಿರೋದು. ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಆದಷ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಪೀಸಸ್ ಥರ ಕಟ್ ಮಾಡಿಕೊಂಡ್ರೆ ಅದು ಶರ್ಬತ್ತಿಗೆ ಚೆನ್ನಾಗಿರೋದಿಲ್ಲ. ನಮಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಬಾಯಿಗೆ ಸಿಕ್ಕರೆ ಕುಡಿಯುವಾಗ ಚೆನ್ನಾಗಿರುತ್ತೆ. ಆದಷ್ಟು ಈ ಥರ ಸಣ್ಣಗೆ ಇದನ್ನು ಕಟ್ ಮಾಡ್ತಾ ಬರಬೇಕು. ನಂತರ ಅಡ್ಡ ಕಟ್ ಮಾಡಿದರೆ ಆಯಿತು. ಸಣ್ಣ ಸಣ್ಣ ಪೀಸಸ್ ಆಗಿ ಅದು ರೆಡಿ ಆಗುತ್ತೆ. ತುಂಬ ಸಣ್ಣ ಪೀಸಸ್ ಥರ ಬಾಯಿಗೆ ಸಿಗೋದು ಬೇಡ ಅಂತ ಇದ್ದರೆ ಇದನ್ನು ನಾವು ಮಿಕ್ಸಿಲಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿ ಕಲ್ಲಂಗಡಿಯನ್ನು, ಅದನ್ನು ಬೇಕಾದರೆ ನೀವು ಸೋಸಿ ಹಾಕ್ಕೋಬೋದು. ಆ ಥರನೂ ಜ್ಯೂಸು ಮಾಡ್ಕೋಬೋದು. ಅದಕ್ಕೂ ಹಾಲನ್ನು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಥರ ಒಮ್ಮೆ ಡಿಫ್ರೆಂಟಾಗಿ ಮಾಡಿ ನೋಡಿ. ಅದು ಬಾಯಿಗೆ ಸಿಕ್ಕರೆ ತಿನ್ನೋಕ್ಕೆ, ಕೋಲ್ಡಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಲ್ಲಂಗಡಿ ಹಣ್ಣನ್ನು ಎಲ್ಲ ಕಟ್ ಮಾಡಿದ ನಂತರ ಇದಕ್ಕೆ ಕಾಮಕಸ್ತೂರಿ ಬೀಜ ಅಂತ ಇರುತ್ತಲ್ವ, ಅದನ್ನು ಹಾಕ್ಕೋಬೇಕು. ಇದನ್ನು ತಂಪಿನ ಬೀಜ ಅಂತಲೂ ಕರೀತಾರೆ, ಅಥವಾ ಸಬ್ಜಾ ಸೀಡ್ಸ್ ಅಂತಲೂ ಕರೀತಾರಲ್ವ, ಅದನ್ನು ಹಾಕ್ಕೋಬೇಕು. 3 ಸ್ಪೂನಷ್ಟು ಈ ತಂಪಿನ ಬೀಜ ಏನಿರುತ್ತಲ್ವ ಇದನ್ನು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಇದು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದು ರೋಸ್ ಸಿರಪ್ ಅಂತ ಬರುತ್ತಲ್ವ, ಅದನ್ನೊಂದು 1/4 ಕಪ್ಪಷ್ಟು ಹಾಕ್ಕೊಳ್ಳಿ. ಅಂದರೆ 1 ಲೋಟದಲ್ಲಿ 1/4 ಲೋಟದಷ್ಟು ಹಾಕ್ಕೊಳ್ಳಿ. ಹಾಗೆಯೇ 1.5 ಲೀಟರಷ್ಟು ಹಾಲನ್ನು ತಗೊಂಡಿದ್ದೀನಿ. ನೀರು ಮಿಕ್ಸ್ ಮಾಡಿಲ್ಲ, ದಪ್ಪ ಹಾಲನ್ನೇ ಹಾಕಿರೋದು. ಜೊತೆಗೆ ಐಸ್ ಕ್ಯೂಬನ್ನು ಹಾಕ್ಕೊಳ್ಳಿ. ತುಂಬ ಐಸ್ ಕ್ಯೂಬ್ ಹಾಕೋಬೇಡಿ, ಯಾಕಂದರೆ ಅದು ಹಾಲು ತುಂಬ ತೆಳುವಾಗುತ್ತೆ, ರುಚಿ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಹಾಕ್ಕೊಳ್ಳಿ. ಅಥವಾ ಇದನ್ನು ಶರ್ಬತ್ತನ್ನು ಮಾಡಿ ಫ್ರಿಜ್ಜಲ್ಲಿಟ್ಟರೆ ಅದು ಕೋಲ್ಡಾಗಿ ನಿಮಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಈ ಜ್ಯೂಸಿಗೆ ಅಂದರೆ ಶರ್ಬತ್ತಿಗೆ ಇಡ್ಲಿ ತಟ್ಟೆ ಬರುತ್ತಲ್ವ, ಅದರಲ್ಲಿ 1 ಕಪ್ಪಷ್ಟು ನಾನು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು. ಅಥವಾ ಕೆಲವರು ಕಂಡೆನ್ಸ್ ಮಿಲ್ಕ್ ಏನು ಬರುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿ ಜ್ಯೂಸನ್ನು, ಶರಬತ್ತನ್ನು ರೆಡಿ ಮಾಡ್ಕೋತಾರೆ. ರೋಸ್ ಸಿರಪ್ ಏನಿರುತ್ತೆ ಅದನ್ನು ಜಾಸ್ತಿ ಹಾಕೋಬೇಡಿ. ಅದು ತುಂಬ ಜಾಸ್ತಿ ಹಾಕಿದ್ರೆ ನಿಮಗೆ ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ ಅದು ಕುಡಿಯೋಕ್ಕೆ. ಲೈಟಾಗಿ 1/4 ಕಪ್ಪಷ್ಟು ಅಥವಾ 1 ಲೋಟದಲ್ಲಿ 1/4 ಲೋಟದಷ್ಟು ಹಾಕ್ಕೊಂಡ್ರೆ ಸಾಕು. ಅದರ ಫ್ಲೇವರ್ ಬಂದರೆ ಸಾಕು, ಚೆನ್ನಾಗಿರುತ್ತೆ. ಈ ಶರ್ಬತ್ತನ್ನು ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೋಬೋದು. ಅಷ್ಟು ಈಸಿಯಾಗಿರುತ್ತೆ. ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿ ನಾವು ಇದನ್ನು ಮಾಡ್ಕೋಬೋದು. ಈ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ. ಕೋಲ್ಡಾಗಿ ನಮ್ಮ ಬಾಡಿ ಎಲ್ಲ ತಂಪಾಗುತ್ತೆ ಇದನ್ನು ಕುಡಿದ್ರೆ, ಅಷ್ಟು ಚೆನ್ನಾಗಿರುತ್ತೆ. ಈ ಸ್ಪೆಷಲ್ ಸಮ್ಮರ್ ಡ್ರಿಂಕ್ಸನ್ನು ಅಥವಾ ಶರಬತ್ತನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದ ಜೊತೆಗೆ. ಎಲ್ರಿಗೂ ನಮಸ್ಕಾರ.